ರಾಜಣ್ಣವರ ತಲೆದಂಡ ಆಯ್ತು ಆಯ್ತು ನಾಯಕರೇನು ಸುಮ್ಮನೆ ಕೂತಿದಾರಾ? ಇಲ್ಲ, ಎಸ್ ಟಿ ನಾಯಕರೆಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ, ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜಣ್ಣವ್ರನ್ನ ನಡೆಸ್ಕೊಂಡಂತ ರೀತಿ ಸರಿ ಇಲ್ಲ, ಈ ರೀತಿ ವಜಾ ಮಾಡಬಾರ್ದಾಗಿತ್ತು. ಎಸ್ ಟಿ ನಾಯಕರು ಈಗ ಕೆರಳಿದ್ದಾರೆ, ಈಗ ಕೆರಳಿ ಕೆಂಡವಾಗಿದ್ದಾರೆ. ಹೈಕಮಾಂಡ್ ಮುಂದೆ ಹೋಗಿ ಶಾಸಕರು ಪರೇಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಇಲ್ಲಿಗೆ ನಿಲ್ಲುವಂಥ ಸಂಗತಿ ಅಲ್ಲ ಇದು. ರಾಜಕಾರಣದಲ್ಲಿ ಏನಾದರೂ ಒಬ್ಬರನ್ನ ಪಕ್ಕಕ್ಕೆ ಸರಿಸುವಂಥದ್ದು ಅಥವಾ ಒಬ್ಬರನ್ನ ಮೇಲಕ್ಕೆ ಎತ್ತುವಂಥದ್ದು ಅಥವಾ ಒಬ್ಬರನ್ನ ಕೆಳಗಡೆ ಇಳಿಸುವಂಥದ್ದು ಅದು ಅಲ್ಲಿಗೆ ನಿಲ್ಲಲ್ಲ. ಅದರ ಮುಂದುವರೆದ ಭಾಗ ಬಹಳ ದೊಡ್ಡದಿರುತ್ತೆ, ಬಹಳ ದೊಡ್ಡದಿರುತ್ತೆ. ಸಿದ್ದರಾಮಯ್ಯನವ್ರ ಜೊತೆಗೇ ವರಿಷ್ಠರನ್ನ ಭೇಟಿ ಮಾಡಬೇಕು ಅಂತ ದಾಖಲೆ ಸಮೇತ ಇವ್ರು ಹೋಗಿ, ರಾಜಣ್ಣವ್ರ ಸಹಿತವಾಗೂ ಕೂಡ ಹೋಗಿ ನಾಯಕರನ್ನ ಭೇಟಿ ಮಾಡಿ ಬರಬೇಕು. ರಾಹುಲ್ ಗಾಂಧಿಯವರಿಗೆ ವಿಡಿಯೋ ತೋರಿಸ್ಬೇಕು. ನಾನು ಹೇಳಿದಂಥ ಮಾತಲ್ಲಿ ಅರ್ಥ ಇದೆ, ಇದು ನೋಡಿ ಈ ರೀತಿ ಬಂದಿದ್ದರು, ನನ್ನನ್ನು ಕೆಡವಕ್ಕೆ ಟ್ರೈ ಮಾಡಿದ ನಿಜ ಅಂತ ತೋರಿಸ್ಬೇಕು ಅಂತ ಟ್ರಾನ್ಸ್ಲೇಟ್ ಮಾಡಿ. ಬನ್ನಿ, ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ರಾಜಕಾರಣದ ಬಗ್ಗೆ ನಾನು ಹೇಳ್ತಾ ಇದ್ದೆ, ರಾಜಕಾರಣದ ಪಟ್ಟುಗಳು ಗುಟ್ಟುಗಳು ಅವ್ಯಾವು ಕೂಡ ಅರ್ಥವಾಗದಿರುವಂಥ ಸಂಗತಿಗಳು. ಯಾಕಂದರೆ ಒಂದು ಕಡೆಗೆ ಒಬ್ಬ ನಾಯಕನನ್ನು ಮೇಲೆ ಕೇರಿಸುವಂಥದ್ದಾಗಲಿ, ಕೆಳಗಿಳಿಸುವಂಥದ್ದಾಗಲಿ, ಪಕ್ಕಕ್ಕೆ ಸರಿಸುವಂಥದ್ದಾಗಲಿ ಅದೇ ದೊಡ್ಡ ಸಂಗತಿ ಅಲ್ಲ. ಅದಾದ ಮೇಲೆ ಇನ್ನು ದೊಡ್ಡ ಪುಟ್ಟಗಳು ಬಾಕಿ ಇವೆ ಅನ್ನುವಂಥದ್ರ ಅರ್ಥ ಇದು. ಯಾಕಂದರೆ ಈಗ ಎಸ್ ಟಿ ನಾಯಕರು ಒಂದಾಗ್ತಿರುವಂಥದ್ದು, ಪರೇಡ್ ಮಾಡುವಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಿರುವಂಥದ್ದು. ಏನು ನಡೀತಾ ಇದೆ ಪ್ರಸನ್ನ? ಹೌದು ರಂಗನಾಥ್, ಇದೀಗ KN ರಾಜಣ್ಣ ಅವ್ರನ್ನ ವಜಾಗೊಳಿಸಿದ ರೀತಿ ಇದೆಯಲ್ಲ, ಇದು ಎಸ್ ಟಿ ನಾಯಕರು ಒಂದು ರೀತಿಯಲ್ಲಿ ಕೆರಳಿ ಕೆಂಡ ಆಗೋ ರೀತಿಯಲ್ಲಿ ಮಾಡಿದೆ. ಕೇವಲ ಬಿಜೆಪಿ ಎಸ್ ಟಿ ನಾಯಕರು ಮಾತ್ರವಲ್ಲ, ಕಾಂಗ್ರೆಸ್ನ ಎಸ್ ಟಿ ನಾಯಕರಿಗೆ ಹೌದು ಎಲ್ಲೋ ಒಂದ್ ಕಡೆ ಎಸ್ ಟಿ ಸಮುದಾಯಕ್ಕೆ ಅನ್ಯಾಯ ಕಾಂಗ್ರೆಸ್ನಿಂದ ಆಗ್ತಿದೆಯಾ ಅನ್ನುವಂತಹ ರೀತಿಯ ಸಂದೇಶ ಸಮುದಾಯದಲ್ಲಿ ರವಾನೆ ಆಗ್ತಿದೆ ಅನ್ನುವಂತ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ನಿನ್ನೆಯೂ ಕೂಡ ರಾಜಣ್ಣ ಅವ್ರನ್ನ ಎಸ್ ಟಿ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹೋಗಿ ಭೇಟಿಯನ್ನ ಮಾಡಿದ್ರು. ಇದೀಗ ಆ ಭೇಟಿಯ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಬೇಕು ಅಂತೇಳಿ ಚರ್ಚೆ ನಡೆದಿದ್ದಾವೆ. ಸಿದ್ದರಾಮಯ್ಯನವರನ್ನ ಮುಂದಿಟ್ಟುಕೊಂಡೇ ಅವರ ಮೂಲಕವೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಎಲ್ಲೆಲ್ಲಿ ಷಡ್ಯಂತ್ರಗಳು ನಡೀತು ಅಥವಾ ತಮ್ಮನ್ನ ವಜಾಗೊಳಿಸುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗೋದಕ್ಕೆ ಏನೇನು ಕಾರಣ ಅನ್ನುವಂಥದ್ದನ್ನ ದಾಖಲೆ ಸಮೇತ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಹೇಳಿ ರಾಜಣ್ಣ ಮತ್ತು ಅವರ ಬೆಂಬಲಿಗರು ಶಾಸಕರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಪದೇ ಪದೇ ಎಸ್ ಟಿ ನಾಯಕರೇ ಸಂಪುಟದಿಂದ ಹೊರಹೋಗುವಂತ ಪ್ರಸಂಗಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದೇ ಸಮುದಾಯದ ನಾಯಕರಿಗೆ ಸಚಿವ ಸಂಪುಟ ಸ್ಥಾನವನ್ನ ಕೊಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇದರ ಜೊತೆಗೆ ರಾಜಣ್ಣ ಅವರು ತಾವು ಕೊಟ್ಟಂತ ಹೇಳಿಕೆಯ ದಾಖಲೆಗಳ ಒಂದಷ್ಟು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಹೇಳಿಕೆಯ ಅರ್ಥ ಏನಾಗಿತ್ತು ಮತ್ತು ಅದನ್ನ ರಾಹುಲ್ ಗಾಂಧಿ ಅವರಿಗೆ ತಲುಪುವಷ್ಟರಲ್ಲಿ ಅದು ಯಾವ ರೀತಿಯ ಅರ್ಥವನ್ನ ಪಡೆದುಕೊಳ್ತು ಅನ್ನುವಂತಹ ರೀತಿಯ ಏನೆಲ್ಲ ಬೆಳವಣಿಗೆಗಳಾಯ್ತು ಈ ಮಧ್ಯದಲ್ಲಿ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ರಾಜಣ್ಣ ಅವರು ಒಂದಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ. ಇದೀಗ ರಾಜಣ್ಣ ಅವರು ಮಾಜಿ ಸಚಿವರಾಗಿರುವಂತಹ ಕಾರಣಕ್ಕೋಸ್ಕರ ತಕ್ಷಣಕ್ಕೆ ರಾಹುಲ್ ಗಾಂಧಿ ಅವರ ಭೇಟಿ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು ಕೂಡ ಅಲ್ಲ, ವಿಡಿಯೋ ಇಟ್ಕೊಂಡೇ ಹೋಗ್ತಾರಾ ಪ್ರಸನ್ನ? ವಿಡಿಯೋ ವಿತ್ ಟ್ರಾನ್ಸ್ಲೇಷನ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ, ನಿಜನಾ? ಹೌದು 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 ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರಿಗೆ ವಿಡಿಯೋ ತಲುಪಿದ ಸಂದರ್ಭದಲ್ಲಿ ಅದರಲ್ಲಿ ಕೇವಲ ಪಕ್ಷದ ವಿರುದ್ಧ ಮತ್ತು ರಾಹುಲ್ ಗಾಂಧಿ ಅವರ ನಿಲುವಿನ ವಿರುದ್ಧ ಮಾತ್ರ ಹೇಳಿಕೆಗಳನ್ನ ಕೇಳಿಸಲಾಗಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ತಾನೇನು ಮಾತಾಡಿಲ್ಲ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಒಂದಷ್ಟು ಪ್ರಯತ್ನಗಳನ್ನ ರಾಜಣ್ಣ ಅವರು ಮಾಡಬೇಕಾಗಿದೆ. ಇದೇ ಕಾರಣಕ್ಕೋಸ್ಕರ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ನ ಮೂಲಕವೇ ಅವರಿಗೆ ವಿಡಿಯೋವನ್ನ ತಲುಪಿಸಬೇಕು ಅನ್ನೋ ಬಗ್ಗೆಯೂ ಕೂಡ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಅವರು ಒಂದಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.